ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಬಿಗ್ ಬಾಸ್ ಪ್ರೋಮೋ ಅಪ್ಡೇಟ್ ಆಗಿದೆ. ಸೊ ಇದರಲ್ಲಿ ಒಂದು ಬಿಗ್ ಫೈಟ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈಗ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ರಘು, ಗಿಲ್ಲಿ ಹಾಗೆ ಸೂರಜ್, ಕಾವ್ಯ ಅವರು ಇದ್ದಾರೆ. ಸೊ ಇಲ್ಲಿ ಎರಡು ಟೀಮ್ಗಳಾಗಿ ವಿಂಗಡಣೆಯಾಗಿ ಈಗ ಆಟವನ್ನು ಆಡ್ತಿರುವಂಥದ್ದು. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಇಲ್ಲಿ ಗಿಲ್ಲಿ ಮತ್ತು ರಘು ಅವರು ಒಂದು ಟೀಮ್, ಹಾಗೆ ಕಾವ್ಯ ಮತ್ತು ಸೂರಜ್ ಅವರು ಒಂದು ಟೀಮ್. ಇವರಿಬ್ಬರು ಕೂಡ ಒಂದೊಂದು ಟೀಮ್ ಆದ ನಂತರ ಬಿಗ್ ಬಾಸ್ ಹೇಳಿರುವಂತಹ ವಸ್ತುಗಳನ್ನು ಅವರು ತಗೊಂಡು ಬಂದು ಇರಿಸಿರುವಂತಹ ಬಾಕ್ಸ್ ಏನಿದೆ ಅಲ್ಲಿಗೆ ಹಾಕಬೇಕಾಗತ್ತೆ. ಸೊ ಬಿಗ್ ಬಾಸ್ ಯಾವ ವಸ್ತು ಹೇಳಿದ್ರು ತೊಗೊಂಡು ಬಂದು ಹಾಕಬೇಕು. ಸೊ ಇಲ್ಲಿ ಟ್ವಿಸ್ಟ್ ಏನಿದೆ ಅಂತಂದರೆ ಇವರು ಯಾವುದೇ ಕಾರಣಕ್ಕೂ ಕೈ ಬೆರಳುಗಳನ್ನು ಅಥವಾ ಕೈಯನ್ನು ನೇರವಾಗಿ ಬಳಸೋ ಹಾಗಿಲ್ಲ. ಅದಕ್ಕಾಗಿ ಅವರ ಕೈಗಳಿಗೆ ಒಂದು ಕವರನ್ನು ಹಾಕಲಾಗಿದೆ. ಸೊ ಈ ಕವರ್ ಹಾಕಿದಾಗ ಅವರು ಯಾವುದೇ ಕಾರಣಕ್ಕೂ ಕೈಯಿಂದ ಮುಟ್ಟೋದಕ್ಕೆ ಆಗಲ್ಲ. ಹೀಗಿದ್ದಾಗ ಬಿಗ್ ಬಾಸ್ ಹೇಳ್ತಾರೆ, ಪಿಲ್ಲು ಹೇಳ್ತಾರೆ, ಪಿಲ್ಲುನ ತೊಗೊಂಡು ಬಂದು ಹಾಕ್ತಾರೆ. ಅದಾದಮೇಲೆ ಬ್ಲ್ಯಾಂಕೆಟ್ ಅಂತ ಹೇಳ್ತಾರೆ, ಅದನ್ನು ಕೂಡ ತೊಗೊಂಡು ಬಂದು ಹಾಕ್ತಾರೆ. ಆದರೆ ಇಲ್ಲಿ ಯಾರು ಫಸ್ಟು ತಂದು ಹಾಕ್ತಾರೆ ಆ ಒಂದು ಟೀಮ್ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ಲದೆ ಇಲ್ಲಿ ಇವರಿಗೆ ಕೊಟ್ಟಿರುವಂತಹ ಬಕೆಟ್ ಏನಿದೆ ಅದು ಒಡೆದೋಗಿರುವಂತಹ ಬಕೆಟ್. ಇಬ್ಬರಿಗೂ ಕೂಡ, ಎರಡೂ ಟೀಮ್ಗೂ ಕೂಡ ಒಡೆದೋಗಿರುವಂತಹ ಬಕೆಟನ್ನು ಕೊಟ್ಟಿದ್ದಾರೆ. ಆ ಬಕೆಟಲ್ಲಿ ಇವರು ಕೈಯನ್ನು ಬಳಸದೇನೆ ಸೊ ಹೋಗಿ ಬಿಗ್ ಬಾಸ್ ಹೇಳಿರುವಂಥ ವಸ್ತುಗಳನ್ನು ತೊಗೊಂಡು ಬಂದು ಹಾಕಬೇಕು. ನನಗೇನು ಅನ್ನಿಸ್ತು ಅಂದರೆ, ಈಗ ಹೇಗಿದ್ದರೂ 4 ಜನ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇದ್ದರು, 4 ಜನಕ್ಕೂ ಬೇರೆ ಬೇರೆ ಒಂದು ಟಾಸ್ಕನ್ನು ಕೊಟ್ಟು ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರನ್ನು ಕ್ಯಾಪ್ಟನ್ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ 2 ಟೀಮ್ ಆಗಿದೆ. ಇದರಲ್ಲಿ ಇಬ್ಬಿಬ್ಬರು ಇರ್ತಾರೆ. 2 ಟೀಮಲ್ಲಿ ಯಾವ ಒಂದು ಟೀಮ್ ಗೆಲ್ಲುತ್ತೆ ಆ ಒಂದು ಇಬ್ಬರಿಗೆ ಮತ್ತೆ ಇನ್ನೊಂದು ಟಾಸ್ಕ್ ಏನಾದರೂ ಇಡ್ತಾರಾ, ಅಥವಾ ಸೀಕ್ರೆಟ್ ರೂಮಲ್ಲಿರುವಂತಹ ಧ್ರುವಂತ್ ರಕ್ಷಿತಾ ಅವರ ಒಪಿನಿಯನ್ ಏನಾದರೂ ಕೇಳ್ತಾರಾ, ಅಥವಾ ಮನೆಯವರ ನಿರ್ಧಾರ ಅಥವಾ ವೋಟಿಂಗ್ ಈ ಥರ ಏನಾದರೂ ಮಾಡ್ತಾರಾ ಗೊತ್ತಿಲ್ಲ. ಆದರೆ ಮನೆಯ ಕ್ಯಾಪ್ಟನ್ ಒಬ್ಬರೇನೆ. ಸೊ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ಯಾವುದೇ ಒಂದು ಟಾಸ್ಕ್ ಇದೆ ಅಂತಂದರೆ ಅಲ್ಲಿ ಜಗಳ ಇಲ್ಲದೆ ಇರೋಂಗಿಲ್ಲ. ಇಲ್ಲಿ ಮೇನಾಗಿ ಜಗಳ ಏನಕ್ಕೆ ಆಗ್ತಾ ಇದೆ ಅಂದರೆ, ಒಂದು ವೈಫರ್ಗೋಸ್ಕರ ಜಗಳ ಆಗ್ತಿರುವಂಥದ್ದು. ಏನು ಅಂದರೆ, ಇಲ್ಲಿ ಒಂದು ವೈಫರ್ ಇದೆ. ಈಗ ಯಾರು ಮೊದಲು ತಂದು ಹಾಕ್ತಾರೆ ಅವರ ಟೀಮಿಗೆ ಒಂದು ಪಾಯಿಂಟ್, ಅಥವಾ ಯಾರು ಬೇಗ ಹಾಕ್ತಾರೆ ಅವರು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಗಿಲ್ಲಿ ಮತ್ತು ರಘು ಅವರು ಹಾಗೆ ಕಾವ್ಯ, ಸೂರಜ್ ಅವರು ಓಡೋಗಿ ವೈಫರ್ನ ತೊಗೊಂಡು ಬರ್ತಾರೆ. ಸೊ ತೊಗೊಂಡು ಬರೋಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಜಗಳ ಆಗಿರಬಹುದೇನೋ, ಅಥವಾ ತಗೊಳ್ಳುವಾಗ ಏನಾದರೂ ಕಿತ್ತಾಟ ಆಗಿ ಅಲ್ಲಿ ಮುರಿದೋಗಿದೆ. ಆ ವೈಫರ್ ಏನಿದೆ ಮುರಿದೋಗಿದೆ. ಅವರ ಕೈಯಲ್ಲಿ ಅರ್ಧ ಭಾಗ ಇದೆ. ಅಂದರೆ ಗಿಲ್ಲಿ ಟೀಮಲ್ಲಿ ಒಂದು ಅರ್ಧ ಭಾಗ, ಕಾವ್ಯ ಟೀಮಲ್ಲಿ ಅರ್ಧ ಭಾಗ, ಇಬ್ಬರು ತೊಗೊಂಡು ಬಂದು ಬಾಕ್ಸ್ಗೆ ಹಾಕ್ತಾರೆ. ಅದನ್ನು ರಜತ್ ಅವರು ನೋಡಿಬಿಟ್ಟು, ರಾಶಿ ಏನಿದು ಅರ್ಧ ಇದೆ, ಫುಲ್ ಇರಬೇಕು, ಫುಲ್ ಸೆಟ್ ಇರಬೇಕು, ಇದೇನು ಹೀಗಿದೆ, ಹಂಗಿದ್ರೆ ಕ್ವಾಲಿಫೈ ಆಗಲ್ಲ ಇದು ಅಂತ ಹೇಳ್ತಾರೆ. ಇಲ್ಲಿ ಏನಾಗಿದೆ ಅಂತಂದರೆ, ಹ್ಯಾಂಡಲ್ ಏನಿರುತ್ತೆ ಅದನ್ನು ಗಿಲ್ಲಿಯವರು ಟೀಮ್ ತೊಗೊಂಡು ಬಂದಿದೆ. ಮೇಲ್ಗಡೆ ವೈಫರ್ ಏನಿದೆ ಅದನ್ನು ಕಾವ್ಯ ಅವರು ತೊಗೊಂಡು ಬಂದಿರುವಂಥದ್ದು. ಇಲ್ಲಿ ಮತ್ತೆ ವಾದ ಏನಕ್ಕೆ ಅಂದರೆ, ಫುಲ್ ಸೆಟ್ ಇರಬೇಕು, ಅವ್ರ ಟೀಮಲ್ಲಿ ಅರ್ಧ ಇದೆ, ಇವ್ರ ಟೀಮಲ್ಲಿ ಅರ್ಧ ಇದೆ. ಒಂದು ಇದನ್ನು ಓಕೆ ಅಂತ ಕೊಡಬೇಕು, ಯಾಕಂದರೆ ಇಬ್ಬರು ಟೀಮಲ್ಲೂ ಕೂಡ ಅರ್ಧ ಅರ್ಧ ಇರೋದ್ರಿಂದ ಇಬ್ಬರು ತೊಗೊಂಡು ಬಂದಿದ್ದಾರೆ ಅನ್ನೋ ಲೆಕ್ಕ ಆಗುತ್ತೆ. ಅಥವಾ ಕಂಪ್ಲೀಟ್ ಸೆಟ್ ಇರಬೇಕು ಅನ್ನೋದು ಬಿಗ್ ಬಾಸ್ ಅವರು ಹೇಳಿರುವಂಥದ್ದಾದರೆ ಸೊ ಇಲ್ಲಿ ಎರಡೂ ಕೂಡ ಡಿಸ್ಕ್ವಾಲಿಫೈ ಆಗುತ್ತೆ. ಯಾಕೆ ಅಂತಂದರೆ, ಇಲ್ಲಿ ಹ್ಯಾಂಡಲ್ನಿಂದ ವೈಫರ್ನ ಯೂಸ್ ಮಾಡೋಕ್ಕಾಗಲ್ಲ, ಅಥವಾ ಮುಂದೆ ವೈಫರ್ ಇಲ್ಲದೆ ಹ್ಯಾಂಡಲ್ನ ಯೂಸ್ ಮಾಡೋಕ್ಕಾಗಲ್ಲ. ಆವಾಗ ಸೂರಜ್ ಅವರು ಹೇಳ್ತಾರೆ, ಸೊ ನಾವು ನಮ್ಮ ಕಿಚನಲ್ಲಿ ಇದೇ ರೀತಿಯಾಗಿ ವೈಫರ್ ಇರುವಂಥದ್ದು, ಕಿಚನ್ ವೈಫರ್ ಇದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಗಿಲ್ಲಿಯವರು ಹೇಳ್ತಾರೆ, ನಮ್ಮ ವೈಫರ್ ಈ ಥರ ಇರುತ್ತೆ, ನಮ್ಮ ಮನೆಯಲ್ಲಿ ಈ ಥರ ಇರುತ್ತೆ ಅಂತ ಹೇಳಿ ವಾದ ಮಾಡ್ತಾರೆ. ಇದಾದ ನಂತರ ಮತ್ತೆ ರಜತ್ ಅವರು ಹೇಳ್ತಾರೆ, ಇಲ್ಲ ರಾಶಿ ಇದು ರಾಂಗು, ಇದು ಹೆಂಗೆ ಕ್ವಾಲಿಫೈ ಮಾಡ್ತೀರಾ, ಹೆಂಗೆ ಓಕೆ ಮಾಡ್ತೀರಾ, ಇದು ರಾಂಗು, ಗಿಲ್ಲಿಯವ್ರು ತಂದಿರುವಂಥದ್ದು ರಾಂಗು ಅನ್ನೋ ರೀತಿಯಾಗಿ ರಜತ್ ಅವರು ಹೇಳ್ತಾರೆ. ಆದರೆ ಮತ್ತೆ ರಾಶಿ ಅವರು ಹೇಳ್ತಾರೆ, ಅದು ಹೆಂಗೆ ರಾಂಗ್ ಅಂತ ಹೇಳ್ತೀರಾ, ಇಬ್ಬರು ತಂದಾಕಿದಾರಲ್ವಾ, ಕಂಪ್ಲೀಟ್ ಸೆಟ್ ಇಲ್ಲ ಕರೆಕ್ಟು, ಬಟ್ ಅವರು ಇವರು ತಂದಾಕಿರುವಂಥ ವೈಫರ್ ಏನಿದೆ ಸ್ವಲ್ಪ ಸ್ವಲ್ಪ ಇದೆ ಅನ್ನೋ ರೀತಿಯಾಗಿ ಇಲ್ಲಿ ರಾಶಿಕ್ ಅವರು ಮಾತಾಡ್ತಾ ಇದ್ದಾರೆ. ಈ ಒಂದು ವಾರ ರಾಶಿಯವರಿಗೆ ನಿಜವಾಗ್ಲೂ ಕಂಪ್ಲೀಟಾಗಿ ಉಸ್ತುವಾರಿ ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಯಿತು ರಾಶಿಕ್ ಅವ್ರದ್ದು. ಸೊ ಈ ಒಂದು ಕಾರಣಕ್ಕೆ ಇವರನ್ನು ತುಂಬ ಜನ ನಾಮಿನೇಟ್ ಮಾಡಬಹುದೇನೋ ಅನಿಸುತ್ತೆ. ನೋಡೋಣ ಇವತ್ತಿನ ಒಂದು ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ, ಇವತ್ತಿನ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ, ಈ ವಾರದ ಕ್ಯಾಪ್ಟನ್
ಯಾರಾಗ್ತಾರೆ ಎಲ್ರಿಗೂ ಕೂಡ ಮನೆಯ ಕ್ಯಾಪ್ಟನ್ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಕಾವ್ಯ ಅವರು ಇಲ್ಲಿ ಹೇಳ್ತಾ ಇದ್ರೆ ನಾಟ್ ಫೇರ್ ಗಿಲ್ಲಿ, ನೀ ಹೇಳ್ತಿರೋದು ಸರಿ ಇಲ್ಲ ಅಂತ. ವೈಫರಲ್ಲಿ ಕ್ಲೀನ್ ಮಾಡಿ ತೋರಿಸು ಅಂತ ಅಂದಾಗಲೂ ಅವರು ಕ್ಲೀನ್ ಮಾಡಿ ತೋರಿಸ್ತಾರೆ, ಬಟ್ ಕ್ಲೀನ್ ಆಗಲ್ಲ. ಹ್ಯಾಂಡಲಿಂದ ಹೇಗೆ ಕ್ಲೀನ್ ಮಾಡೋಕ್ಕಾಗತ್ತೆ ಗಿಲ್ಲಿ ಅವರು ತೋರಿಸಿದಾಗ. ಸೊ ಇದನ್ನು ಒಪ್ಪಕ್ಕಾಗತ್ತಾ? ನೋಡೋಣ ಈ ವಾರದ ಕ್ಯಾಪ್ಟನ್ ಯಾರು ಆಗ್ತಾರೆ. ಸೊ ನಿಮ್ಮ ಪ್ರಕಾರ ಯಾರು ಆಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಈ ಒಂದು ವೈಫರ್ ಮನೆಯ ಕ್ಯಾಪ್ಟನ್ ಅನ್ನ ಆಯ್ಕೆ ಮಾಡುತ್ತಾ? ಸೊ ಕಾದು ನೋಡಬೇಕಾಗಿದೆ. ಯಾರೆಲ್ಲ ನನ್ನ ವೀಡಿಯೋಗಳನ್ನು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಹೊಸ ಪ್ರೋಮೋ ಅಪ್ಡೇಟಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.